ಸಿಗ್ಲಿಕ್ಕೂ ಆಗ್ಬೋದು, ಸಿಗದಿರ್ಬೋದು. ಬಟ್ ಈ ಕಡೆ ಒಂದು ಬೇರೆ ಪ್ಲೇಸ್ ತೋರಿಸಿದ್ದಾರೆ. 7, 8, 9, 10 ಇನ್ನು 15 ಪ್ಲೇಸ್ ಉಂಟು. ಬೆಟ್ಟ ಪ್ರದೇಶ ಅಲ್ಲಿ ಸಿಗ್ಬೋದು ಅನ್ನೊಂದು ಭರವಸೆ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ವ್ಯಕ್ತಿಯೊಬ್ಬ ದೂರು ಕೊಟ್ಟ ಬಳಿಕ ರಚನೆಯಾದಂಥ SIT ತನಿಖೆಯನ್ನು ಚುರುಕುಗೊಳಿಸಿದೆ. ಇವತ್ತು ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನಿನ್ನೆ ಮತ್ತು ಇವತ್ತು ತನಿಖೆ ನಡೆಸಿದ್ದಾರೆ. ನಿನ್ನೆ ಮತ್ತು ಇವತ್ತು ಒಟ್ಟು 5 ಸ್ಥಳಗಳನ್ನು ಅಗಿದಿರುವಂಥದ್ದು. ಅದು ಸ್ನಾನಘಟ್ಟದ ಸಮೀಪದಲ್ಲಿರುವಂತಹ ಮತ್ತು ನದಿಗೆ ಹೊಂದಿಕೊಂಡಿರುವಂತಹ ಬೆಟ್ಟ ಪ್ರದೇಶ, ಏನು ಕಾಡಿನ ಪ್ರದೇಶ ಇದೆ, ಅಲ್ಲಿ ಅಗಿಯುವಂಥ ಕೆಲಸ ಆಯಿತು. ಆದರೆ ಯಾವುದೇ ಕುರುಹು ಅಂದರೆ ಅಸ್ಥಿಪಂಜರ ಸಿಕ್ಕಿಲ್ಲ ಎಂಬ ಮಾಹಿತಿ ಏನು SIT ಮೂಲಗಳಿಂದ ಬರ್ತಾ ಇದೆ. ಈ ಬಗ್ಗೆ ಸ್ಥಳೀಯರು ಏನು ಈ ತನಿಖೆ ಬಗ್ಗೆ ಏನು ಹೇಳ್ತಿದ್ದಾರೆ, ಸ್ಥಳೀಯರ ಏನು 5 ಸ್ಥಳಗಳ ಬಗ್ಗೆ ಬಂದಿರುವಂತಹ ಪ್ರಾಥಮಿಕ ಮಾಹಿತಿ ಏನಿದೆ ಅದರ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಮತ್ತು ಸ್ಥಳೀಯ ಹೋರಾಟಗಾರರಾದಂತಹ ಪ್ರಜ್ವಲ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಈ ರೀತಿ ಇಲ್ಲಿ ಈವರೆಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಸ್ಥಳದಲ್ಲಿ 5 ಸ್ಥಳಗಳಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ ಎಂಬುದು ಕಂಡು ಬರ್ತಾ ಇದೆ. ಇದಕ್ಕೆ ನಿಮ್ಗೆ ಏನು ಕುರು ಅಂದರೆ ನಿನ್ನೆ ಏನೋ ಪಾನ್ ಕಾರ್ಡ್, ID ಕಾರ್ಡ್ ಎಲ್ಲ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಒಂದು ಏನೋ ಸೀರೆ, ಏನೋ ಬ್ಲೌಸ್ ಏನೋ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ. ಇವತ್ತು ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ ನಮಗೆ ಏನಾಗಿದೆ ಅಂತ. ಮಾಹಿತಿ ಬಿಟ್ಟು ಕೊಡೋದಿಲ್ಲಲ್ಲ ಯಾರು. ಬಟ್ ಈ ಕಡೆ ನೋಡಿದರೆ ಇದು ಹೋದ್ಸಲ ತುಂಬ ಪ್ರವಾಹ ಬಂದ ಜಾಗ ಇದು. ಈ ಸಂಕದ ಈ ತನಕ ಹೊಡಿತಿತ್ತು ನೀರು. ಹಾಗಿದ್ದಾಗ ಏನು ಈ ಕಡೆ ಯಾವುದು ಸಿಗ್ಲಿಕ್ಕೂ ಆಗ್ಬೋದು, ಸಿಗದಿರ್ಬೋದು. ಬಟ್ ಈ ಕಡೆ ಒಂದು ಬೇರೆ ಪ್ಲೇಸ್ ತೋರಿಸಿದ್ದಾರೆ. 7, 8, 9, 10 ಇನ್ನು 15 ಪ್ಲೇಸ್ ಉಂಟು. ಬೆಟ್ಟ ಪ್ರದೇಶ ಅಲ್ಲಿ ಸಿಗ್ಬೋದು ಅನ್ನೊಂದು ಭರವಸೆ ಇದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ನೋಡಿದ್ರೆ ತನಿಖೆ ಒಳ್ಳೆ ರೀತಿಯಲ್ಲಿ ನಡೀತಿದೆ, ಪ್ರಾಮಾಣಿಕವಾಗಿ ನಡೀತಾ ಇದ್ದಾಗೆ ಕಾಣ್ತದೆ. ತನಿಖೆಯಲ್ಲಿ ಏನು ಲೋಪ ಇದ್ದಾಗೆ ಕಾಣೋದಿಲ್ಲ, ಒಳ್ಳೆ ರೀತಿಯಲ್ಲಿ ತನಿಖೆ ಆಗುವ ಹಾಗೆ ಕಾಣ್ತಾ ಉಂಟು. ಹಾಗೆ ಈ ರೀತಿ ಏನು ಭಾಳ ಸದ್ದು ಮಾಡಿದಂಥ ಪ್ರಕರಣ ಇದು. ಈಗಾಗಲೇ 5 ಸ್ಥಳಗಳನ್ನು ಗುರುತಿಸುವಂಥದ್ದು. ಇಲ್ಲಿನ ಸುತ್ತಮುತ್ತಲಿನ ಜನ ಈ ಬೆಳವಣಿಗೆಗಳನ್ನು ಹೇಗೆ ನೋಡ್ತಾ ಇದ್ದಾರೆ ಸರ್? ಎಲ್ರಿಗೂ ಒಂದು ಒಳ್ಳೆ ಭರವಸೆಯಲ್ಲಿದ್ದಾರೆ. ಇದು ಈ ಕೇಸು ಅಂತ್ಯ ಕಾಣಬೇಕು, ಇಲ್ಲಿ ಆದಂಥ ಒಂದು ಅನ್ಯಾಯಗಳಿಗೆ ಅಂತ್ಯ ಆಗಬೇಕು ಅಂತಲೇ ಎಲ್ಲ ಜನಗಳ ಒಂದು ಅಭಿಪ್ರಾಯ ಉಂಟು. ಇಲ್ಲಿ ಎಲ್ಲರೂ ಅದೇ ಬಯಸುವುದೀಗ. ಒಂದು ಹಂತದಲ್ಲಿ ಒಂದು ಒಳ್ಳೆಯ ಜಯ ಸಿಗಬೇಕು ಈ ಹೋರಾಟಕ್ಕೆ, ಸೌಜನ್ಯನಿಗೂ ನ್ಯಾಯ ಸಿಗಬೇಕು, ಅದರ ಜೊತೆಗೆ ಈ ಹೂತಂತ ಇದಕ್ಕೂ ಹೆಣಗಳಿಗೊಂದು ನ್ಯಾಯ ಸಿಗಬೇಕು ಇಲ್ಲಿ ಅಂತ ಎಲ್ಲರ ಒಂದು ಅಭಿಪ್ರಾಯ ಉಂಟು ಇಲ್ಲಿ ಎಲ್ಲ ಮನಸ್ಸಲ್ಲಿ. ಇದಿಷ್ಟು ಸ್ಥಳೀಯರಾದಂತಹ ಪ್ರಜ್ವಲ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬೇಲಳ್ಳಿ, ಧರ್ಮಸ್ಥಳ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.